ಪೋಷಣೆ ನಮ್ಮ ಜೀವನದಲ್ಲಿ ದೊರಕುವ ಅತ್ಯಂತ ಪವಿತ್ರವಾದ ಯಾತ್ರೆಗಳಲ್ಲಿ ಒಂದಾಗಿದೆ. ಪೋಷಕರಾಗಿ ನೀವು ಒಂದು ಚಿಕ್ಕ ಜೀವದ ರೂಪವನ್ನು ರೂಪಿಸುವ ಅಸಾಧಾರಣ ಹೊಣೆಗಾರಿಕೆ ಮತ್ತು ಪವಿತ್ರ ಹಕ್ಕನ್ನು ಹೊಂದಿದ್ದೀರಿ. ಈ ಜೀವಾತ್ಮ ನಿಮ್ಮನ್ನು ತನ್ನ ಮಾರ್ಗದರ್ಶಕರಾಗಿ ಆರಿಸಿಕೊಂಡಿದೆ ಎಂಬ ಸತ್ಯವನ್ನು ತಿಳಿದುಕೊಳ್ಳಿ. ಇಂದಿನ ದಿನ ನಾನು ನೇರವಾಗಿ ನಿಮ್ಮ ಹೃದಯಕ್ಕೆ ಮಾತನಾಡಲು ಬಯಸುತ್ತೇನೆ, ನಿಮ್ಮೊಳಗೆ ಈಗಾಗಲೇ ಅಡಗಿರುವ ಅದ್ಭುತ ಶಕ್ತಿಯನ್ನು ನಿಮಗೆ ನೆನಪಿಸಲು. ದೈನಂದಿನ ಜೀವನದ ಓಟದಲ್ಲಿ ನಾವು ಬಹುಶಃ ಮರೆತಿರುವುದು ಏನೆಂದರೆ, ಪೋಷಣೆ ಎಂದರೆ ಕೇವಲ ಕೆಲಸಗಳ ನಿರ್ವಹಣೆ ಅಥವಾ ಹೊಣೆಗಾರಿಕೆಗಳ ಪಟ್ಟಿಯಲ್ಲ. ಅದು ಜಾಗೃತ, ಸಮತೋಲನ ಹಾಗೂ ಪ್ರೀತಿಪೂರ್ಣ ಮಾನವರನ್ನು ಬೆಳೆಸುವ ಒಂದು ಆಧ್ಯಾತ್ಮಿಕ ಅಭ್ಯಾಸ. ನಾನು ಮಕ್ಕಳೊಂದಿಗೆ ಬಂದಿರುವ ಕುಟುಂಬಗಳನ್ನು ಮಕ್ಕಳ ವೈದ್ಯರಾಗಿ ಭೇಟಿ ಮಾಡುವಾಗ ಅವರಲ್ಲಿ ಸಾಮಾನ್ಯವಾಗಿ ಕಾಣಿಸುವ ಒಂದು ಸಂಗತಿ ಏನೆಂದರೆ, ತಮ್ಮ ಮಕ್ಕಳಿಗೆ ಅತ್ಯುತ್ತಮ ಜೀವನವನ್ನು ನೀಡಬೇಕೆಂಬ ಆಳವಾದ ಬಯಕೆ. ಆದರೆ ಅದರ ಜೊತೆಗೆ ಅವರಲ್ಲಿ ಒತ್ತಡ, ಪಶ್ಚಾತ್ತಾಪ ಮತ್ತು ಅತಿಯಾದ ಪ್ರಶ್ನೆಗಳು ಕೂಡ ಕಂಡುಬರುತ್ತವೆ. ನಾನು ಸಾಕಷ್ಟು ಮಾಡುತ್ತಿದ್ದೀನೆಯೇ? ನಾನು ಒಳ್ಳೆಯ ಪೋಷಕರಾಗಿದ್ದೀನೆಯೇ? ಈ ಕ್ಷಣದಲ್ಲಿ ಆ ಭಾರವನ್ನು ತಕ್ಷಣವೇ ಬಿಡಿ. ಪೋಷಣೆ ಪರಿಪೂರ್ಣತೆಯ ಬಗ್ಗೆ ಅಲ್ಲ, ಹಾಜರಿರುವಿಕೆಯ ಬಗ್ಗೆ. ಪ್ರತಿದಿನವೂ ಪ್ರೀತಿಯಿಂದ ಮಕ್ಕಳ ಮುಂದೆ ಹಾಜರಾಗುವುದೇ ಸಾಕು. ನೀವು ದಣಿದಿದ್ದರೂ, ಕೆಲವೊಮ್ಮೆ ದಾರಿ ತಪ್ಪಿದಂತೆ ಅನಿಸಿದರೂ, ನಿಮ್ಮ ಮಗುವಿಗೆ ಪರಿಪೂರ್ಣ ಪೋಷಕ ಬೇಕಿಲ್ಲ. ಅವರಿಗೆ ನಿಜವಾದ ಆಲಿಸುವ, ಅರ್ಥ ಮಾಡಿಕೊಳ್ಳುವ ಮತ್ತು ಜೀವನವನ್ನು ನೈತಿಕತೆ ಮತ್ತು ಸಂತೋಷದಿಂದ ನಡೆಸುವ ಪೋಷಕ ಬೇಕು. ಬೆಳಗ್ಗೆ 5 ನಿಮಿಷ ಶಾಂತವಾಗಿ ಕುಳಿತು ಉಸಿರಾಟಕ್ಕೆ ಗಮನ ಕೊಡುವ ಅಭ್ಯಾಸವನ್ನು ಆರಂಭಿಸಿ. ನಿಮ್ಮ ಹೃದಯವನ್ನು ಆಕಾಶದತ್ತ ತೆರೆಯಿರಿ ಮತ್ತು ದೈವಿ ಮಾರ್ಗದರ್ಶನವನ್ನು ಕೋರಿರಿ. ಈ ಸರಳ ಅಭ್ಯಾಸವು ನಿಮ್ಮ ದಿನವನ್ನು ಶಾಂತಿಯಲ್ಲಿಟ್ಟುಕೊಳ್ಳುತ್ತದೆ. ಮಕ್ಕಳು ನಿಮ್ಮ ಶಕ್ತಿಯನ್ನು ಅನುಭವಿಸುತ್ತಾರೆ. ನೀವು ಕೇಂದ್ರಿತವಾಗಿದ್ದರೆ ಅವರು ಕೇಂದ್ರಿತವಾಗಿರುತ್ತಾರೆ. ಮುಂದಿನಂತೆ ಮಕ್ಕಳನ್ನು ಕೇವಲ ಅವರ ಮಾತುಗಳ ಮೂಲಕವಷ್ಟೇ ಅಲ್ಲ, ಅವರ ಮನದಾಳದ ಭಾವನೆಗಳ ಮೂಲಕವೂ ಆಲಿಸಲು ಕಲಿಯಿರಿ. ಅವರು ಕೋಪದಿಂದ ಅಳಿದಾಗ ಅವರು ನಿಮ್ಮನ್ನು ಕಿರಿಕಿರಿಗೊಳಿಸಲು ಬಯಸುವುದಿಲ್ಲ, ಬದಲಿಗೆ ತಮ್ಮೊಳಗಿನ ಹೇಳಲಾಗದ ಅಗತ್ಯವನ್ನು ಹೊರಹಾಕಲು ಪ್ರಯತ್ನಿಸುತ್ತಿದ್ದಾರೆ. ಆ ಕ್ಷಣದಲ್ಲಿ ತಾಳ್ಮೆಯಿಂದಿರಿ. ನಿಮ್ಮ ಹೃದಯದಿಂದ ಕೇಳಿ, ಈಗ ನನ್ನ ಮಗು ನಿಜವಾಗಿ ಏನು ಅನುಭವಿಸುತ್ತಿದೆ? ಕೆಲವೊಮ್ಮೆ ಅವರಿಗೆ ನೆಮ್ಮದಿ ಬೇಕಾಗಿರುತ್ತದೆ, ಕೆಲವೊಮ್ಮೆ ಗಡಿ ಬೇಕಾಗಿರುತ್ತದೆ, ಆದರೆ ಯಾವಾಗಲೂ ಅವರಿಗೆ ಅರ್ಥ ಮಾಡಿಕೊಳ್ಳಲ್ಪಟ್ಟ ಭಾವನೆ ಬೇಕಾಗಿರುತ್ತದೆ. ನೀವು ಅವರ ಭಾವನೆಗಳನ್ನು ಒಪ್ಪಿಕೊಂಡಾಗ ನೀವು ಅವರಿಗೆ ಜೀವನದ ಅತ್ಯಂತ ದೊಡ್ಡ ಪಾಠವನ್ನು ಕಲಿಸುತ್ತೀರಿ. ಅವರ ಭಾವನೆಗಳು ಸತ್ಯ ಮತ್ತು ಅವರು ನಿಷ್ಕಪಟವಾಗಿ ಪ್ರೀತಿಸಲ್ಪಡುತ್ತಾರೆ. ಮಕ್ಕಳಿಗೆ ಪ್ರೀತಿಯಿಂದ ಮಿತಿಗಳನ್ನು ನಿಗದಿಪಡಿಸುವುದು ಸಹ ಪೋಷಣೆಯ ಒಂದು ಭಾಗ. ಸ್ಪಷ್ಟವಾದ ಗಡಿಗಳು ಮಕ್ಕಳಿಗೆ ಭದ್ರತೆಯನ್ನು ನೀಡುತ್ತವೆ. ಆದರೆ ಈ ಮಿತಿಗಳು ಭಯದಿಂದ ಅಲ್ಲ, ಕಾಳಜಿಯಿಂದ ಬರಬೇಕು. ಅದನ್ನು ಮಾಡಬೇಡ, ನೀನು ಕೆಟ್ಟವನು ಎಂದು ಹೇಳುವುದಕ್ಕೆ ಬದಲು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನಿನ್ನ ಸುರಕ್ಷತೆ ನನ್ನ ಕಾಳಜಿ. ಈ ವರ್ತನೆ ಸರಿಯಲ್ಲ, ಏಕೆಂದರೆ ಇದು ನಿನ್ನ ಅಥವಾ ಇತರರಿಗೂ ನೋವುಂಟು ಮಾಡಬಹುದು ಎಂದು ಹೇಳಿ. ಈ ರೀತಿಯ ಪಾಠಗಳು ಮಕ್ಕಳಲ್ಲಿ ನಾಚಿಕೆಯ ಬದಲು